ನಮಸ್ಕಾರ ಸ್ನೇಹಿತರೆ, ನಾವೆಲ್ಲರೂ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಆಲ್ ಐಸ್ ಆನ್ ರಫಾ ಅನ್ನೋ ಒಂದು ಟ್ರೆಂಡಿಂಗ್ ಇಮೇಜ್ನ ನೋಡ್ತಾ ಇದ್ದೀವಿ. ಇದೇನಪ್ಪಾ ಅಂದ್ರೆ ಪ್ಯಾಲೆಸ್ತೈನ್ ಮತ್ತೆ ಇಸ್ರೇಲ್ ಯುದ್ಧ ಶುರುವಾಗಿ ಒಂದು 5-6 ತಿಂಗಳಾಗಿದೆ. ಸೊ ಈ ಯುದ್ಧ ಆಗ್ಬೇಕಾದ್ರೆ ದೇಶ ಮತ್ತೆ ದೇಶಗಳ ಮಧ್ಯೆ ಯುದ್ಧ ಆಗ್ಬೇಕಾದ್ರೆ ಸಾಮಾನ್ಯ ಜನರು ಸಾಯ್ಬಾರ್ದು ಅಂತ ಆಪೋಸಿಟ್ ದೇಶ ಹೇಳ್ತದೆ, ನೋಡಿ ಇದು ಸೇಫ್ ಝೋನು, ಇಲ್ಲಿ ನಾವು ಅಟ್ಯಾಕ್ ಮಾಡಲ್ಲ ಅಂತ. ಸೊ ರಫಾ ಇಸ್ ಆಲ್ಸೋ ಒನ್ ಆಫ್ ದ ಸೇಫ್ ಝೋನ್ ಅಂತ ಹೇಳಿರ್ತಾರೆ. ಇಲ್ಲಿ ಸಾಕಷ್ಟು ಪ್ಯಾಲೆಸ್ತೈನಿಯನ್ಸ್ ಹೋಗಿ ಆಶ್ರಯನ ತಗೊಂಡಿರ್ತಾರೆ. ಆ ಇಮೇಜ್ ಕೂಡ ನೀವು ಕ್ಲೋಸ್ ಆಗಿ ನೋಡಿದಾಗ ಅಲ್ಲಿ ಸಾಕಷ್ಟು ಟೆಂಟ್ ಇರ್ತದೆ. ಅದೇ ಅಂದ್ರೆ ಎಲ್ಲ ಬೇರೆ ಕಡೆಯಿಂದ ಅವರ ಮನೆಗಳನ್ನ ಬಿಟ್ಟು ಅಲ್ಲಿ ಒಂದು ಟೆಂಟ್ ಹಾಕೊಂಡಿರ್ತಾರೆ. ಅಲ್ಲಿಗೆ ಇಸ್ರೇಲ್ ಅಟ್ಯಾಕ್ ಸ್ಟಾರ್ಟ್ ಮಾಡಿದೆ. ಇಸ್ರೇಲ್ ಅಟ್ಯಾಕ್ ಸ್ಟಾರ್ಟ್ ಮಾಡಿ ಸುಮಾರು ಒಂದು 35 ಮುಗ್ಧ ಜನಗಳು ಸತ್ತೋಗಿದ್ದಾರೆ. ಅದರಲ್ಲಿ ಮಕ್ಕಳು ಇದ್ದಾರೆ, ಹೆಣ್ಮಕ್ಳು ಎಲ್ಲರೂ ಇದ್ದಾರೆ. ಸೊ ಅದಕ್ಕೆ ಆ ಇಮೇಜ್ ಏನ್ ಹೇಳುತ್ತಂದ್ರೆ, ಇದನ್ನ ನೀವು ನೋಡ್ತಾ ಇರಿ, ಇನ್ನೂ ದೊಡ್ಡ ಅಟ್ಯಾಕ್ ಆಗ್ಬೋದು ನಮ್ಮ ಮೇಲೆ, ಸಾಮಾನ್ಯ ಜನರ ಮೇಲೆ ಅಟ್ಯಾಕ್ ಆಗ್ತಿದೆ ಅನ್ನೋ ಒಂದು ಉದ್ದೇಶ ಅದರಲ್ಲಿ. ಇವತ್ತಿನ ದಿನ ನಾವೆಲ್ಲರೂ ಇಸ್ರೇಲ್ ಮತ್ತೆ ಪ್ಯಾಲೆಸ್ತೈನ್ ಮಧ್ಯ ಅಥವಾ ಹಮಾಸ್ ಮಧ್ಯ ಯುದ್ಧ ಸ್ಟಾರ್ಟ್ ಆದಾಗ ಪ್ರತಿಯೊಬ್ಬರು ಇಸ್ರೇಲ್ನ ಸಪೋರ್ಟ್ ಮಾಡಿದ್ರು, ಒಳ್ಳೇದು ಅಂತ. ಬಟ್ ಇವತ್ತಿನ ದಿನ ಏನಾಗಿದೆ ಅಂದ್ರೆ, ಸುಮಾರು ಒಂದು 35,000-40 ಸಾವಿರ ಪ್ಯಾಲೆಸ್ತೈನಿಯನ್ಸು, ಮುಗ್ಧ ಪ್ಯಾಲೆಸ್ತೈನಿಯನ್ಸು ಈ ಯುದ್ಧದಿಂದ ಬಲಿಯಾಗಿದ್ದಾರೆ ಕಳೆದ 5-6 ತಿಂಗಳುಗಳಲ್ಲಿ. ಸೊ ಇದು ಒಂದಾದ್ರೆ, ನಮ್ಮಲ್ಲಿ ಈಗ ಮತ್ತೊಂದು ಟ್ರೆಂಡ್ ಶುರುವಾಗ್ತಾ ಇದೆ. ವಿಚ್ ಮೀನ್ಸ್ ನಿಮಗೆ ಆ ದೂರದಲ್ಲಿರೋ ಪ್ಯಾಲೆಸ್ತೈನ್ ಕಾಣ್ತಿದೆ, ಆಲ್ ಐಸ್ ಆನ್ ರಫಾ ಅಂತ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಮ್ಮ ಕಾಶ್ಮೀರದಲ್ಲಿ ಹಿಂದೂಗಳ ಮೇಲೆ ಮುಸ್ಲಿಮ್ಸ್ ಇಂದ ಅಟ್ಯಾಕ್ ಆಯ್ತಲ್ಲ, ಅದು ನಿಮ್ ಕಣ್ಣಿಗೆ ಕಂಡಿಲ್ಲ. ಅಥವಾ ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ಅಟ್ಯಾಕ್ ಆಯ್ತು, ನಿಮ್ಗೆ ಅದು ಕಂಡಿಲ್ವಾ ಅಂತ. ವೈಲೆನ್ಸ್ ಇಸ್ ವೈಲೆನ್ಸ್. ಅದು ಎಲ್ಲಾದ್ರೂ ಕೂಡ ಪ್ರತಿಯೊಬ್ಬರು ಸಾಮಾನ್ಯ ಜನರು ಖಂಡಿಸ್ತಾರೆ. ಅವ್ರು ಯಾರು ಡಬಲ್ ಸ್ಟ್ಯಾಂಡರ್ಡ್ ಇಟ್ಕೊಂಡಿರಲ್ಲ. ಪರ್ಹ್ಯಾಪ್ಸ್ ಅವಾಗ ಇಂಟರ್ನೆಟ್ ಫಾಸ್ಟ್ ಇರಲಿಲ್ಲ ಅನ್ಸುತ್ತೆ, ಅದಕ್ಕೆ ಇದನ್ನ ಮಾಡಿಲ್ಲದೆ ಇರಬಹುದು. ಬಟ್ ನಾವೆಲ್ಲರೂ ಕೂಡ ಈ ತರ ಒಂದು ರಿಸ್ಟ್ರಿಕ್ಟೆಡ್ ಮೈಂಡ್ ಸೆಟ್ ಇಂದ ಹೊರಗೆ ಬರಬೇಕು. ಯಾಕಂದ್ರೆ ಪ್ಯಾಲೆಸ್ತೈನಲ್ಲಿ ಆಗ್ತಿರೋದು ಹಿಂಸಾಚಾರನೇ, ನಾವು ಅದನ್ನ ಖಂಡಿಸಬೇಕು. ಮುಂದೆ ನಮ್ಮಲ್ಲೇ ಎಲ್ಲ ಹಿಂಸಾಚಾರ ಆದ್ರೂ ಕೂಡ ನಾವು ಅನ್ಬಯಾಸ್ಡ್ ಆಗೋದನ್ನ ನಾವು ಖಂಡಿಸ್ತೀವಿ. ಬಟ್ ಇದನ್ನ ನಾವು ಇಟ್ಕೊಂಡು ನೀವು ಅಲ್ಲಿ ಖಂಡಿಸಬಾರ್ದು, ಇಲ್ಲಿ ಖಂಡಿಸಬೇಕಿತ್ತು ಅನ್ನೋದಿದೆಯಲ್ಲ. ಇವತ್ತು ನೋಡಿ, ಇಟ್ಸ್ ಎ ಗ್ಲೋಬಲ್ ಕಾಂಪಿಟೇಟಿವ್ ಎಕಾನಮಿ. ಇವತ್ತು ಅಂದ್ರೆ ಪ್ರತಿಯೊಂದು ದೇಶಗಳು ಹೈಯೆಸ್ಟ್ ಸ್ಪೆಂಡಿಂಗ್ ನ ಡಿಫೆನ್ಸ್ ಆಗ್ತಾ ಇದ್ದಾರೆ. ಯಾಕಂದ್ರೆ 2 ಉದ್ದೇಶ. ಒಂದು, ನಮ್ಮ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರೆ ನಾವು ಸ್ಟ್ರಾಂಗ್ ಆಗಿ ರಿಟಾಲಿಯೇಟ್ ಮಾಡಬೇಕು, ಅಥವಾ ಕೆಲವೊಂದು ಕಂಟ್ರಿಗಳು ಅಟ್ಯಾಕ್ ಮಾಡ್ಲಿಕ್ಕೋಸ್ಕರ ಡಿಫೆನ್ಸ್ ಗಳನ್ನ ಸ್ಟ್ರಾಂಗ್ ಮಾಡ್ಕೊಂತಾ ಇದೆ. ಈ ತರ ಒಂದು ಸಿಚುವೇಶನ್ಸ್ ಅಲ್ಲಿ ಯಾರ ಮೇಲೆ ಬೇಕಾದ್ರೆ ಈ ತರ ಅನ್ಯಾಯಗಳಾಗ್ಬೋದು ಅಥವಾ ಯುದ್ಧಗಳಾಗ್ಬೋದು. ನಾಳೆ ನಮ್ಮನೆ ಬಾಗ್ಲಲ್ಲಿ ಅಥವಾ ನಮ್ಮ ಪ್ರಾಂತ್ಯಗಳಲ್ಲಿ, ನಮ್ಮ ದೇಶಗಳಲ್ಲೂ ಇದಾಗ್ಬೋದು. ಅವಾಗ ವಿಶ್ವದ ಗಮನ ಸೆಳೆಯಲಿಕ್ಕೆ ಬೇರೆ ದೇಶಗಳು ನಮ್ಗೆ ಈ ತರ ಸಪೋರ್ಟ್ ಎಕ್ಸ್ಟೆನ್ಷನ್ ಮಾಡಬೇಕಾಗ್ತದೆ. ಇದನ್ನ ನಾವು ಅರ್ಥ ಮಾಡ್ಕೊಬೇಕು. ಅಂದ್ರೆ ನಾವು ನೋವಿನಲ್ಲಿ, ಹಿಂಸೆಗಳಲ್ಲಿ ಈ ತರ ವ್ಯತ್ಯಾಸಗಳನ್ನ ಹುಡುಕಬಾರ್ದು ಅನ್ನೋದು ನನ್ನ ಅನಿಸಿಕೆ. ರಫಾದಲ್ಲಾದ್ರೂ ನಾವು ಖಂಡಿಸಬೇಕು, ನಾಳೆ ಕಾಶ್ಮೀರದಲ್ಲಾದ್ರೂ ನಾವು ಖಂಡಿಸಬೇಕು. ದಿಸ್ ಇಸ್ ಸಮಥಿಂಗ್ ನಾವೆಲ್ಲರೂ ರೂಢಿಸ್ಕೊಬೇಕು. ಈ ತರ ರಿಸ್ಟ್ರಿಕ್ಟೆಡ್ ಮೈಂಡ್ ಸೆಟ್ ಇಂದ ಹೊರಗೆ ಬರಬೇಕು, ಎಕ್ಸ್ಟ್ರೀಮ್ ಕಮ್ಯುನಲ್ ವಿಂಗ್ಗಳು ಅನ್ನೋದು ನನ್ನ ಅನಿಸಿಕೆ. ಥ್ಯಾಂಕ್ ಯು.